ದಿನ ನಾಯಿ ಗಂಟು ಬಿದ್ದಂಗೆ ಬೀಳ್ತದಿದ್ದು ಅಷ್ಟನ್ ತಂದು ಏನ್ ಮಾಡ್ದಪ್ಪ ಅಂತೀನಿ. ಮುಂದೆ ನಡಿ, ನಾ ಹಿಂದಿಂದ ಬರ್ತೀನಿ. ನಡಿ ನಡಿ ನಡಿ. ಶ್ರೀರಾಮ್ ಜಯ ರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ 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 ಜಯ. ಶ್ರೀ ಕಾಪಾಡಪ್ಪ. ಅಯ್ಯೋ ಬಿಡ ಬಿಡ, ಏನು ಚಳಿ ಗಂಟು ಬಿದ್ದಂಗೆ ಬಿದ್ದಿ ನನಗೆ. ಬಿಡು ಬಿಡು. ಅಚ್ಚ ಅಚ್ಚ ನೋಡು ಹೇಗೆ ಮಾಡ್ತಾ ಇದ್ದಾನೆ. ಹಂಗೆ ಯಾಕೆ ನಗ್ಲಿಕ್ಕತ್ತೀರಿ? ಬಂದು ಉಳಿಸ್ಲಪ್ಪ ನನ್ನ. ಬಿಡು 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 ಅಣ್ಣ, ಬಿಡು ಅವ್ರ ಗಂಟನ. ಹೇಳ್ದಿ ಅಲ್ದ ಬಿಡು, ನೀ ಜಾನ ಅಲ್ದ, ಬಿಡು ಆ ಗಂಟನ್ನ. ಈಗ ನೀ ಜಾನ ಅದಿ ನೋಡು. ತಗೋ ಪ್ರಸಾದ. ಹಾ, ಇನ್ಮೇಲೆ ಅವ್ವಕ್ಕೆ ಹಂಗೆಲ್ಲ ತೊಂದರೆ ಕೊಡ್ಲಾಗ ಆತಾ. ಹೋಗು. ಹಿಂಗ್ಯಾಕೆ ನಗ್ಲಿಕ್ಕತ್ತಿ? ಅಲ್ಲ, ಆ ಹುಟ್ಟಿಗ ಪ್ರಸಾದ ಕೊಡು ಮುಂದೆ ಅವನ ಕೈ ಮುಟ್ಬಿಟ್ಟಿ, ಹೌದಿಲ್ಲ? ನಿನ್ನ ಸ್ನಾನ ಭ್ರಷ್ಟ ಆತು. ಹೋಗು, ಮತ್ತೆ ಕಲ್ಯಾಣಿಗೆ ಹೋಗಿ ಮುಳುಗ್ ಹಾಕು. ದೊಡ್ಡಮ್ಮ, ಆ ಹುಚ್ಚ ನನ್ನೊಬ್ಳನ್ನೇ ಮುಟ್ಟಿಲ್ಲ, ನಿಮ್ಮನ್ನು ಮುಟ್ಟಿದ್ದ. ನಿಮ್ ಸ್ನಾನನು ಭ್ರಷ್ಟ ಆತು. ಈಗ ನೀವು ಮತ್ತೊಮ್ಮೆ ಸ್ನಾನ ಮಾಡಬೇಕು. ನನಗ ಬುದ್ಧಿ ಹೇಳಲಿಕ್ಕೆ ಬಂದಿ? ಆತಾತು, ನಡಿ ಹೋಗೋಣ. ಮತ್ತೆ ಹುಚ್ಚು ಬರೋದಿಲ್ಲ, ಹೌದಿಲ್ಲ? ಪಾಂಡಂಗ ಪಾಂಡಂಗ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?